ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಂಹ ರಾಶಿಯವರ ಲವ್ ಲೈಫ್ ರೀಡಿಂಗ್ನ ಜುಲೈ 18 to 30 ರೀಡಿಂಗ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನು ನಾನು ಇಲ್ಲಿವರೆಗೂ ನೀಡ್ತಾ ಬಂದಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಬಂದಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಿಂಹ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ 5 ಆಫ್ ವಾಂಡ್ಸ್ ಬಂದಿದೆ. ಸ್ಪೆಷಲಿ 5 ಆಫ್ ವಾಂಡ್ಸ್ ಫಸ್ಟ್ ಕಾರ್ಡ್ ಬಂದರೆ ಯಾವಾಗಲೂ ಹೇಳೋ ಹಾಗೆ ಫಸ್ಟ್ ಕಾರ್ಡ್ ಈಸ್ ಎ ಸ್ಟ್ರಾಂಗೆಸ್ಟ್ ಕಾರ್ಡ್ ಅಂತ ಹೇಳ್ತೀವಿ. ಸೊ ಸಮಥಿಂಗ್ ಫೀಲಿಂಗ್ ರಿಸ್ಟ್ರಿಕ್ಟೆಡ್ ಅಂತ ಹೇಳುತ್ತೆ. ರಿಸ್ಟ್ರಿಕ್ಷನ್ ಇದೆ ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೂ. ಲೈಫ್ ಈಸ್ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ಬೋದು. ಸೊ ಹಾಗೆ ಅವ್ರ ಜೊತೆ ಇರೋಕ್ಕಾಗಲ್ಲ. ಸೊ ಯಾವುದೇ ಆಪ್ಷನ್ಸ್ ಇಲ್ಲ ಅಂತ ಅನ್ನಿಸ್ಬೋದು. ಏನೇ ಮಾಡಿದರೂ ಆಗಲ್ಲ. ಸೊ ಅವ್ರ ಮನೆಯವ್ರನ್ನ ಒಪ್ಪಿಸಿ ಅವ್ರ ಜೊತೆ ಇರ್ತೀನಿ, ಸೊ ರಿಲೇಷನ್ಶಿಪ್ನ ಒಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗ್ತೀನಿ ಅಂದರೆ ಸೊ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ ಅಂತ ಹೇಳ್ಬೋದು. ಅವ್ರಿಗೂ ನಿಮಗೂ, ಅವ್ರ ಫ್ಯಾಮ್ಲಿಯಲ್ಲೂ ನಿಮ್ಮ ಫ್ಯಾಮ್ಲಿಯಲ್ಲೂ ಅಂತ ಅನಿಸುತ್ತೆ, ಸ್ಪೆಷಲಿ ಸಿಂಹ ರಾಶಿಯವ್ರಿಗೆ. ಸೆಕೆಂಡ್ ಕಾರ್ಡ್ ನನಗೆ 2 ಆಫ್ ವಾಂಡ್ಸ್ ಬಂದಿದೆ. ಸೊ ಆಲ್ರೆಡಿ ನೀವು ಆ ಪರ್ಸನ್ನ ಚೂಸ್ ಮಾಡಿದ್ದೀರಾ. ಇವಾಗ ಅವ್ರನ್ನ ಬಿಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗಲ್ಲ ಅನ್ನೋ ಥಾಟ್ ಕೂಡ ಇದೆ ನಿಮಗೂ ಅದರ್ ಪರ್ಸನ್ಗೂ. ದಿಸ್ ಈಸ್ ದ ಒನ್ ಫಾರ್ ಮೀ ಅನ್ನಂಗೆ. ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಹೇಳ್ತೀನಿ ನಾನು. ಸ್ಟಾಕರ್ಸ್ ಕೂಡ ಇದ್ದಾರೆ, ಅಂದರೆ ಒಬ್ಬರ ಮೇಲೆ ಒಬ್ಬರು ಏನು ಮಾಡ್ತಾರೆ ಏನಿಲ್ಲ ಅಂತ ಸ್ಟಾಕಿಂಗ್ ಮಾಡ್ತಾ ಇರ್ತಾರೆ. ಅವ್ರ ಪ್ರೊಫೈಲ್ನ ನೋಡೋದಾಗಿರಲಿ, ಇನ್ಸ್ಟಾ ಪ್ರೊಫೈಲ್ ಆಗಿರ್ಬೋದು, ಆನ್ಲೈನ್ ಯಾವುದೇ ಪ್ರೊಫೈಲ್ ಆಗಿರ್ಬೋದು. ಸೊ ಅವ್ರು ನಾನು ಇಲ್ಲದೆ ಹ್ಯಾಪಿಯಾಗಿರ್ತಾರಾ ಅನ್ನೋ ಡೌಟ್ಸ್ ಇರುತ್ತೆ ನಿಮಗೂ ಅಥವಾ ಅದರ್ ಪರ್ಸನ್ಗೂ. ಅವ್ರು ಏನು ಮಾಡ್ತಾ ಇದ್ದಾರೆ, ನನ್ನ ಜೊತೆ ಬ್ರೇಕಪ್ ಆದಮೇಲೆ ಅಥವಾ ನನ್ನ ಜೊತೆ ಕಮ್ಯುನಿಕೇಷನ್ ಸ್ಟಾಪ್ ಮಾಡಿದ್ಮೇಲೆ ಅವ್ರ ಲೈಫಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾರಾದರೂ ಇದ್ದಾರಾ ಅವ್ರ ಲೈಫಲ್ಲಿ, ಹೊಸ ಪರ್ಸನ್ ಎಂಟರ್ ಆಗಿದ್ದಾರಾ ಅನ್ನೋ ತುಂಬ ಥಾಟ್ಸ್ ಸಿಂಹರಾಶಿಯವ್ರು ನಿಮಗೂ ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ಗೂ ಹೊಡಿತಾ ಇದೆ ತಲೆಯಲ್ಲಿ ಅಂತ ಹೇಳ್ಬೋದು. ಥರ್ಡ್ ಕಾರ್ಡ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಟ್ರೈಯಿಂಗ್ ಟು ಗೆಟ್ ಎ ಬೆಸ್ಟ್ ಅಂತ ಅನಿಸುತ್ತೆ. ಪೇಷನ್ಸ್ ಇದೆ. ಸೊ ಇನ್ ಆ್ಯಂಡ್ ಔಟ್ ಹೇಳ್ತೀನಿ, ಡಿಫಿಕಲ್ಟ್ ಕನೆಕ್ಷನ್ ಅಂತ ಹೇಳ್ತೀನಿ. ಬಟ್ ಕೆಲವ್ರಿಗೆ 5 ಆಫ್ ವಾಂಡ್ಸ್ ಮಿಸ್ಸಿಂಗ್ ಎನರ್ಜಿ ಇರುತ್ತೆ. ನೀವು ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರೋ ಅಥವಾ ಅದರ್ ಪರ್ಸನ್ ನಿಮ್ಮನ್ನು. ಫೋರ್ತ್ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಖಂಡಿತವಾಗ್ಲೂ ಕಮ್ಯುನಿಕೇಷನ್ ಸ್ಟಾಪ್ ಆಗಿದ್ದರೆ, ಬ್ರೇಕಪ್ ಆಗಿದ್ರೆ ಕಮ್ಯುನಿಕೇಷನ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ನೀವು ವೇಟ್ ಮಾಡ್ತಾ ಇರೋ ಮೆಸೇಜು ಅಥವಾ ಕಾಲ್. ಪೇಜಸ್ ಯಾವಾಗಲೂ ಮೆಸೇಜ್ ಅಥವಾ ಟೆಕ್ಸ್ಟ್ ಮೆಸೇಜಸ್ ಇನ್ಫಾರ್ಮೇಷನ್ನ ರೀಪ್ರೆಸೆಂಟ್ ಮಾಡೋದ್ರಿಂದ ಯಾವ ಮೆಸೇಜ್ಗೆ ವೇಟ್ ಮಾಡ್ತಾ ಇದ್ದೀರಾ, ವೇಟಿಂಗ್ ಫಾರ್ ಮೆಸೇಜ್ ಅಂತ ಹೇಳುತ್ತೆ. ಸೊ ಸ್ಪೆಷಲಿ ಮೀನ್ ರಾಶಿಯವ್ರ ಜೊತೆ ನೀವೇನಾದರೂ ಕನೆಕ್ಟ್ ಆಗಿದ್ದರೆ ಸ್ಟ್ರೆಂತ್ ಕಾರ್ಡ್ ಸಿಂಹರಾಶಿನ ರೀಪ್ರೆಸೆಂಟ್ ಮಾಡುತ್ತೆ. ಸೊ ಕನೆಕ್ಷನ್ ಆ ಥರ ಹೇಳ್ತೀನಿ. ಬಟ್ ಯಾವುದೇ ರಾಶಿಯವ್ರು ಕೂಡ ಅವ್ರು ಆಗಿರಬಹುದು. ಫಿಫ್ತ್ ಕಾರ್ಡ್ 7 ಆಫ್ ವಾಂಡ್ಸ್ ಬಂದಿದೆ. ರಿಸ್ಟ್ರಿಕ್ಟಿಂಗ್ ಟು ಓಪನ್ ಅಪ್ ಅನಿಸುತ್ತೆ ನನಗೆ. ತುಂಬ ಕ್ಯಾಶುವಲ್ ಕಮ್ಯುನಿಕೇಷನ್ಸ್ ಇರುತ್ತೆ. ಎಷ್ಟೇ ನೀವು ಎಫರ್ಟ್ಸ್ ಹಾಕಿದರೂ ಅದರ್ ಪರ್ಸನ್ ಓಪನ್ ಅಪ್ ಆಗ್ತಾಯಿಲ್ಲ. ಅಥವಾ ಕ್ರಾಸ್ ವಾಚರ್ಸ್ ಅವ್ರು ಎಷ್ಟೇ ಎಫರ್ಟ್ಸ್ ಹಾಕಿದರೂ ನೀವು ಓಪನ್ ಆಗಿ ಏನೂ ಹೇಳ್ತಾ ಇಲ್ಲ. ಸ್ಟಬರ್ನ್ ಎನರ್ಜಿ ಇದೆ. ನೀವು ಅವ್ರನ್ನ ಬ್ಲಾಕ್ ಮಾಡಿದಿರೋ ಅಥವಾ ಅದರ್ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡಿದಾರೋ. ರಿಫ್ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಅನಿಸುತ್ತೆ. ನೀವು ಅಥವಾ ಅದರ್ ಪರ್ಸನು. ಇಟ್ ಮೇ ಬಿ ಫ್ಯಾಮ್ಲಿ ಇನ್ಕ್ಲೂಡ್ಸ್ ಅಂತ ಹೇಳುತ್ತೆ, ಇನ್ವಾಲ್ವ್ಸ್ ಅಂತ ಹೇಳುತ್ತೆ. ಸೊ ಅವ್ರ ಫ್ಯಾಮ್ಲಿಯವರು ನಿಮ್ಮನ್ನು ರಿಫ್ಯೂಸ್ ಮಾಡಿರ್ಬೋದು ಅಥವಾ ನಿಮ್ಮ ಫ್ಯಾಮ್ಲಿಯವರು ಅವ್ರನ್ನ ಆ್ಯಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ಬೋದು. ಆ್ಯಕ್ಸೆಪ್ಟೆನ್ಸ್ ಇಲ್ಲ ಅಂತ ಹೇಳ್ಬೋದು. 6th ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸಿನ್ಸಿಯರ್ಲಿ ನೀವು ಅವ್ರನ್ನ ಇಷ್ಟಪಡ್ತಾ ಇದ್ದೀರಾ. ನೋ ಒನ್ ಎಲ್ಸ್, ಆ ಥರ ಯಾರೂ ಇಲ್ಲ ಪರ್ಸನ್, ಯಾರೂ ಬೇಕಾಗಿಲ್ಲ ಅಂತ. ಬಟ್ ಇಲ್ಲಿ ನನಗೆ ಅನಿಸುತ್ತೆ ಕ್ವೀನ್ ಆಫ್ ಕಪ್ಸ್ ಅಂದರೆ ಮದರ್ ಎನರ್ಜಿ ಇದೆ. ನಿಮ್ಮ ತಾಯಿಗೆ ಇಷ್ಟ ಇಲ್ಲದೆ ಇರ್ಬೋದು ಈ ಕನೆಕ್ಷನ್, ಅಥವಾ ಅವ್ರ ತಾಯಿಗೆ ಇಷ್ಟ ಇಲ್ಲದೆ ಇರ್ಬೋದು. ಸಮಥಿಂಗ್ ಕೇರ್ಫುಲ್ ಆಗಿರಿ ರಿಲೇಷನ್ಶಿಪ್ಪಲ್ಲಿದ್ದರೆ. ಸೊ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರೋದ್ರಿಂದ ಬಿ ಕೇರ್ಫುಲ್ ಅಂತ ಹೇಳ್ತೀನಿ ನಾನು. ಕ್ವೀನ್ ಆಫ್ ಸಾರ್ಡ್ಸ್ ಕೂಡ ಇದೆ ನನಗೆ 7th ಕಾರ್ಡ್. ನಾಟ್ ಎಕ್ಸ್ಪ್ರೆಸ್ಸಿಂಗ್ ಫೀಲಿಂಗ್ಸ್ ಅಂತ ಹೇಳುತ್ತೆ. ಸೊ ಇದು ಕೆಲವ್ರಿಗೆ ಅನ್ವಯಿಸುತ್ತೆ. ಸೊ ಕ್ಯಾಶುವಲಿ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ಅವರು ಓಪನ್ ಅಪ್ ಆಗೋಕ್ಕೆ ರೆಡಿ ಇಲ್ಲ, ನೀವು ಓಪನ್ ಅಪ್ ಆಗೋಕ್ಕೆ ರೆಡಿ ಇಲ್ಲ. ಮೈಟ್ ಬಿ ಲೂಸಿಂಗ್ ಸಮ್ವನ್ ಅಂತ ಹೇಳುತ್ತೆ. ಸೊ ಖಂಡಿತವಾಗ್ಲೂ ಅವರು ಅದರ್ ಆಪ್ಷನ್ನ ನೋಡ್ಕೊಳ್ಳೋ ಅಂಥ ಚಾನ್ಸಸ್ ಇದೆ. ಯಾಕಂದರೆ ನೀವು ಓಪನ್ ಅಪ್ ಆಗ್ತಾಯಿಲ್ಲ ಅಂದರೆ ಸೊ ನಿಮ್ಮ ಮನಸ್ಸಲ್ಲಿ ಯಾವುದೇ ಆ ಥರ ಫೀಲಿಂಗ್ಸ್ ಇಲ್ಲ ಅಂತ ಅವರು ಒಂದು ಕನ್ಕ್ಲೂಷನ್ಗೆ ಬರೋ ಚಾನ್ಸಸ್ ಇದೆ ಅಂತ ಕಾರ್ಡ್ಸ್ ಹೇಳುತ್ತೆ. ಈ 8th ಕಾರ್ಡ್ ನನಗೆ 2 ಆಫ್ ಸಾರ್ಡ್ಸ್ ಬಂದಿದೆ. ವೇಟಿಂಗ್ ಫಾರ್ ದೇರ್ ಮೆಸೇಜ್ ಅಂತ ಕೂಡ ಹೇಳುತ್ತೆ. ನೀವು ವೇಟ್ ಮಾಡ್ತಾ ಇದ್ದೀರೋ, ಅವ್ರು ವೇಟ್ ಮಾಡ್ತಾ ಇದ್ದೀರೋ.
ಟೋಟಲಿ ಲಾಸ್ಟ್ ಟ್ರ್ಯಾಕ್ ಅಂತ ಹೇಳುತ್ತೆ. ಟ್ರ್ಯಾಕಿಂದ ಹೊರಗಡೆ ನೀವಿದ್ದೀರೋ ಅವರಿದ್ದೀರೋ, ಸೊ ನೀವು ಸಮಥಿಂಗ್ ಬೇರೆಯೇ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕಾರ್ಡ್ ಹೇಳುತ್ತೆ. 9th ಕಾರ್ಡ್ ವರ್ಲ್ಡ್ ಕಾರ್ಡ್ ಬಂದಿದೆ. ಸೊ ಯಾರೋ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ನೋ ಕಾಂಟ್ಯಾಕ್ಟಲ್ಲಿದ್ದಾರೆ, ನೋ ಕಮ್ಯುನಿಕೇಷನಲ್ಲಿದ್ದೀರಾ, ಸ್ಟಿಲ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಅಥವಾ ನೀವು ಸ್ಟಿಲ್ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಹೇಳ್ಬೋದು. ಸ್ಟಾರ್ ಕಾರ್ಡ್ ಇದೆ. 10th ಕಾರ್ಡ್ ಹೂ ಮೇಕ್ಸ್ ದ ಮೂವ್ ಅಂತ ಕೇಳುತ್ತೆ. ಯಾರು ಒಂದು ಸ್ಟೆಪ್ನ ತೊಗೊಳ್ತೀರಾ, ಯಾರು ಫಸ್ಟ್ ಮೆಸೇಜ್ ಅಥವಾ ಕಾಲ್ಸ್ನ ಮಾಡ್ತೀರಾ, ಯಾರು ಸಿಗ್ನಲ್ಸ್ನ ಸೆಂಡ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ರಿಲೇಷನ್ಶಿಪ್ ನಿಂತಿದೆ ಅಂತ ಹೇಳುತ್ತೆ. ಬಟ್ ಕೆಲವೊಮ್ಮೆ ನಾವು ವರ್ಲ್ಡ್ ಪ್ಲಸ್ ಸ್ಟಾರ್ ಕಾರ್ಡ್ ಮಿಸ್ ಆಪರ್ಚುನಿಟೀಸ್ನ ರೀಪ್ರೆಸೆಂಟ್ ಮಾಡುತ್ತೆ. ವರ್ಲ್ಡ್ ಎಂಡ್ ಆಫ್ ಸೈಕಲ್ನ ರೀಪ್ರೆಸೆಂಟ್ ಮಾಡುತ್ತೆ. ಎಂಡಿಂಗ್ ಸಮಥಿಂಗ್ ಅಂತ ಹೇಳ್ಬೋದು. ಸಪ್ರೇಷನ್ ಎನರ್ಜಿ ಇದೆ. ಸಪ್ರೇಟ್ ಕೂಡ ಆಗೋ ಚಾನ್ಸಸ್ ಇದೆ. ಬಿಕಾಸ್ ನನಗೆ 11th ಕಾರ್ಡ್ ಜಡ್ಜ್ಮೆಂಟ್ ಬಂದಿದೆ. ಜಡ್ಜ್ಮೆಂಟ್ ಮೀನ್ಸ್ ಡಿವೋರ್ಸ್ ಅಂತ ಹೇಳ್ತೀವಿ. ನಿಮ್ಗೆ ಯಾವುದಕ್ಕೂ ಆನ್ಸರ್ಸ್ ಬೇಕಾಗಿದೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದ್ದರೆ ವೇಟ್ ಮಾಡ್ತಾ ಇರ್ಬೋದು ನೀವು. ಸಿಂಹ ರಾಶಿಯವರು ಆಲ್ರೆಡಿ ಫೀಲ್ ಟ್ರ್ಯಾಪ್ಡ್ ಅಂತ ಅನ್ನಿಸ್ತಾ ಇದೆ ನಿಮಗೆ. ವೇಟ್ ಮಾಡಿ ನಾನು ಸೊ ತಪ್ಪು ಮಾಡಿದ್ನ ಈ ಪರ್ಸನ್ ಜೊತೆ, ಇಷ್ಟು ಎಂಟರ್ಟೈನ್ ಮಾಡಿದ್ನ ನಾನು, ಸೊ ಓಪನ್ ಅಪ್ ಆಗೋಕ್ಕೆ ರೆಡಿ ಇಲ್ಲ, ಆನ್ ಆಫಲ್ಲಿ ಇರ್ತಾರೆ ಯಾವಾಗಲೂ, ಏನನ್ನು ಹೇಳಲ್ಲ ಅವರು ಅಂತ ಅನಿಸುತ್ತೆ ನಿಮಗೆ. ಮೀನ್ಸ್ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಲ್ಲ, ಇಲ್ಲ ಅಂತ ಹೇಳಲ್ಲ, ಬಟ್ ಪೊಸೆಸಿವ್ ಇದ್ದಾರೆ ನಿಮ್ಮ ಬಗ್ಗೆ ಅಂತ ನಿಮ್ಗೆ ಅರ್ಥ ಆಗಿದೆ. ನೀವು ಯಾರ ಜೊತೆನಾದರೂ ಮಾತಾಡಿದರೆ ಆಗಲ್ಲ, ಅಥವಾ ನಿಮ್ಮ ಕಾಲ್ಸ್ ಬ್ಯುಸಿ ಬಂದರೆ ಆಗಲ್ಲ, ಅಥವಾ ನೀವು ಆನ್ಲೈನಲ್ಲಿ, ನಾನು ಆಲ್ರೆಡಿ ಹೇಳಿದೆ ಸ್ಟಾಕರ್ಸ್ ಥರ ಅವರು ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ನೀವೇನು ಮಾಡ್ತೀರಾ, ಏನು ಮಾತಾಡ್ತೀರಾ, ಯಾರ ಜೊತೆ ಇರ್ತೀರಾ, ಸೊ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ದಿ ಅಬ್ಸರ್ವೇಷನ್ ಥರ ಇದೆ. 12th ಕಾರ್ಡ್ ನನಗೆ 9 ಆಫ್ ಕಪ್ಸ್ ಬಂದಿದೆ. ಸೊ ಯಾವಾಗಲೂ 9 ಆಫ್ ಕಪ್ಸ್, ನೀವು ಯಾವಾಗಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ ಅಂತ ಕಾರ್ಡ್ ಹೇಳುತ್ತೆ, ಅಥವಾ ಅದರ್ ಪರ್ಸನ್ ನಿಮ್ಮ ಬಗ್ಗೆ. ಬಟ್ ಯಾವುದೇ ಡಿಸಿಷನ್ಗೆ ಬರದೇ ಇರೋ ಕಾರಣ ಮಿಸ್ ಆಪರ್ಚುನಿಟೀಸ್ ಆಗುತ್ತೆ. 13 ಕಾರ್ಡ್ 9 ಆಫ್ ವಾಂಡ್ಸ್ ಬಂದಿದೆ ಆಲ್ರೆಡಿ. ಬಟ್ ಕೆಲವ್ರಿಗೆ ನನಗೆ ಯಾರೋ ನಿಮ್ಮನ್ನು ರಾಂಗಾಗಿ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವನ್ ನಿಮ್ಮ ಕಸಿನ್ಸಲ್ಲಿ, ರಿಲೇಟಿವ್ಸಲ್ಲಿ ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ, ಆ ಥರ ಈ ಥರ ಅಂತ ಸಮಥಿಂಗ್ ನಿಮ್ಮ ವಿಷಯ ನೀವು ಹೇಳೋಕ್ಕೂ ಮುಂಚೆ, ನಿಮ್ಮ ರಿಲೇಷನ್ಶಿಪ್ ವಿಷಯ ಅಥವಾ ನೀವು ಲವ್ವಲ್ಲಿರೋ ವಿಷಯ ಸಮಥಿಂಗ್ ನಿಮ್ಮ ಮನೆಯವ್ರಿಗೆ ಗೊತ್ತಾಗುವಂಥ ಚಾನ್ಸಸ್ ಇದೆ ಅಂತ ಹೇಳುತ್ತೆ. ಆಲ್ರೆಡಿ ಗೊತ್ತಾಗಿರ್ಬೋದು ಅಂತ ಹೇಳ್ಬೋದು. ಇಂಪಾರ್ಟೆಂಟಾಗಿ ನಾನು ಹೇಳೋದನ್ನೋದ್ರೆ ವೆರಿ ಇಂಪಾರ್ಟೆಂಟ್ ಮೆಸೇಜ್ ಅವ್ರ ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇದೆ. ಸೊ ಇದು ಲವ್ ಲೈಫಲ್ಲೇ ಅಂತ ಹೇಳಲ್ಲ, ಮೇ ಬಿ ನಿಮ್ಮ ಕೆರಿಯರ್ ವಿಷಯಕ್ಕೂ ಆಗಿರ್ಬೋದು. ಸಮಥಿಂಗ್ ಇಬ್ಬರಲ್ಲೊಬ್ರಿಗೆ ತುಂಬ ಹರ್ಟ್ ಆಗೋ ಚಾನ್ಸಸ್ ಇದೆ. ಸೊ ಫೈಟ್ಸ್ ಆಗ್ಬೋದು, ಕೆಲವ್ರಿಗೆ ಫೈಟ್ಸ್ ಆಗ್ಬೋದು. ಸೊ ಕೆಲವ್ರಿಗೆ ನಾನು ತುಂಬ ನೀಡಿ ಪರ್ಸನ್ ಜೊತೆ ಕೂಡ ನೀವು ಕನೆಕ್ಟ್ ಆಗಿದ್ದೀರಾ ಅಂತ ಅನಿಸುತ್ತೆ ನನಗೆ. ಜಡ್ಜ್ಮೆಂಟ್ ಕಾರ್ಡು ಮತ್ತು 9 ಆಫ್ ಕಪ್ಸ್ ಇರೋದ್ರಿಂದ ಸೊ ನಿಮ್ಮಿಂದ ಏನೋ ಆಗಬೇಕು ಅವ್ರಿಗೆ. ಸೊ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ನೀವೇ ಕಾಂಪ್ರಮೈಸ್ ಜಾಸ್ತಿ ಆಗಬೇಕು ಯಾವಾಗಲೂ. ಆಲ್ರೆಡಿ ನೀವು ಮದುವೆ ಆಗಿದ್ದರೆ, ಮ್ಯಾರಿಡ್ ಇದ್ದರೆ, ಅಥವಾ ತುಂಬ ವರ್ಷಗಳಿಂದ 6 ಇಯರ್ಸ್ ಮೇಲೆ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಖಂಡಿತವಾಗ್ಲೂ ಟಾಕ್ಸಿಕ್ ರಿಲೇಷನ್ಶಿಪ್ನ ನಾನು ಹೇಳ್ತೀನಿ. ತುಂಬ ಮ್ಯಾನಿಪ್ಯುಲೇಟಿವ್ ಎನರ್ಜಿ ಇದೆ. ಯಾವಾಗಲೂ ನಾನು ಸಿಂಹ ರಾಶಿನ ರೀಡ್ ಮಾಡಿದಾಗ ಇದೇ ಅನಿಸೋದು. ಒಂದು, ನೀವು ಅದರ್ ಪರ್ಸನ್ಗೆ ಸುಳ್ಳು ಹೇಳ್ತಾ ಇದ್ದೀರಾ, ಮ್ಯಾನಿಪ್ಯುಲೇಟ್ ಮಾಡ್ತಾ ಇದ್ದೀರಾ, ಅಥವಾ ಅದರ್ ಪರ್ಸನ್ ನಿಮಗೆ ಅಂತ ಅನಿಸುತ್ತೆ. ಆಲ್ರೆಡಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ನೀವು ಮದುವೆ ಆಗಿ ಇನ್ನೊಬ್ಬರಿಗೆ ಚೀಟ್ ಮಾಡ್ತಾ ಇದ್ದೀರಾ, ಅಥವಾ ಮದುವೆ ಆಗಿರೋ ವ್ಯಕ್ತಿಗೆ ಚೀಟ್ ಮಾಡಿ ಇನ್ನೊಬ್ಬರ ಜೊತೆ ಕನೆಕ್ಟ್ ಆಗಿದ್ದೀರಾ, ಅದನ್ನು ನಾನು ಹೇಳ್ಬೋದು ಇಲ್ಲಿ. ಬಟ್ ನೀವು ರಿಲೇಷನ್ಶಿಪ್ಪಲ್ಲಿರೋರಿಗೆ ಮಿಸ್ ಆಪರ್ಚುನಿಟೀಸ್ ಹೇಳ್ತೀನಿ. ಇನ್ನು 3 ಮಂತ್ಸಲ್ಲಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಸೊ ನಿಮ್ಮ ಜೊತೆ ಬ್ರೇಕಪ್ ಮಾಡಿಕೊಂಡು ಬೇರೆಯವ್ರನ್ನ ಮದುವೆ ಆಗೋ ಚಾನ್ಸಸ್ ಇದೆ. ನೀವು ಓಪನ್ ಅಪ್ ಆಗದೆ, ಏನೂ ಹೇಳದೆ, ಕ್ಲಿಯರಾಗಿ ನಿಮ್ಮ ಇಂಟೆನ್ಷನ್ ಏನು ಅಂತ ಹೇಳದೇ ಇದ್ದರೆ ಖಂಡಿತವಾಗ್ಲೂ ಈ ಆಪರ್ಚುನಿಟಿ ಮಿಸ್ ಆಗುತ್ತೆ. ನಿಮ್ಮ ಸೈಲೆನ್ಸ್ನ ಬ್ರೇಕ್ ಮಾಡಿ, ಕಮ್ಯುನಿಕೇಟ್ ಮಾಡಿ, ಕ್ಲಿಯರ್ ಕಟ್ಟಾಗಿ ನಿಮ್ಮ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಅದರ್ ಪರ್ಸನ್ಗೆ ಹೇಳ್ಕೊಳ್ಳಿ, ಅಥವಾ ಅದರ್ ಪರ್ಸನ್ ಕ್ರಾಸ್ ವಾಚರ್ಸ್ಗೂ ಇದನ್ನೇ ಹೇಳ್ತೀನಿ. ತುಂಬ ಬೇಗ ಇನ್ನು ಅಂಡರ್ ದಿ 3 ಮಂತ್ಸಲ್ಲಿ ಅವ್ರ ಮನಸ್ಸನ್ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಕೆಲವರು ಆಲ್ರೆಡಿ ಮಾಡ್ಕೊಂಡಿದ್ದಾರೆ. ನಿಮ್ಮನ್ನು ನಂಬೋಕ್ಕಾಗಲ್ಲ, ಲೈಫ್ಗೆ ಸೆಕ್ಯೂರಿಟಿ ಇರಲ್ಲ. ನಿಮ್ಮನ್ನು ನಂಬಿದರೆ ಆನ್ ಆ್ಯಂಡ್ ಆಫ್ ಇರ್ತೀರಾ, ಯಾವಾಗಲೂ ಕಮ್ಯುನಿಕೇಟ್ ಮಾಡ್ತೀರಾ, ಯಾವಾಗಲೂ ಗೋಸ್ಟ್ ಮಾಡಿ ಹೊರಟೋಗ್ಬಿಡ್ತೀರಾ, ಹೇಳದೆ ಕೇಳದೆ ವಿತೌಟ್ ರೀಸನ್ ಕಮ್ಯುನಿಕೇಷನ್ನ ಸ್ಟಾಪ್ ಮಾಡ್ಕೊಳ್ತೀರಾ. ನಿಮ್ಮನ್ನು ನಂಬೋಕ್ಕಾಗಲ್ಲ ಅಂತ ಆಲ್ರೆಡಿ ಅವರು ಬೇರೆ ಆಪ್ಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಪ್ರಾಪರ್ ವೇಯಲ್ಲಿ ಸೊ ಗುಡ್ ಆಪ್ಷನ್ ಸಿಕ್ಕರೆ ಖಂಡಿತವಾಗ್ಲೂ ನಿಮ್ಮನ್ನು ಡಿಚ್ ಮಾಡಿ ಬೇರೆಯವ್ರನ್ನ ಮದುವೆ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ. ಸೊ ಕೇರ್ಫುಲ್ ಆಗಿರಿ. ಥ್ಯಾಂಕ್ ಯು.